ವಿವಾಹವಾಗಿ ಗಂಡನ ಮನೆಗೆ ಹೋಗ್ತಾ ಇರುವಂತಹ ದೇವಕಿ ವಸುದೇವನ ಜೊತೆಗೆ ಜೈಲು ವಾಸ ಅನುಭವಿಸಬೇಕಾಗತ್ತ. ನಂತರ 7 ಮಕ್ಕಳನ್ನ ಆತ ಸಾಯಿಸ್ತಾನ. ಕೃಷ್ಣನನ್ನ ಸಾಯಿಸ್ಲಿಕ್ಕೆ ಆಗದೇ ಇದ್ದಾಗ ಅಲ್ಲಿರುವಂತಹ ಲಕ್ಷಾಂತರ ಮಕ್ಕಳನ್ನ ಸಾಯಿಸಬೇಕಾಗತ್ತ. ಹೀಗಿರುವಾಗ ಆತ ಕೃಷ್ಣನ ಜನ್ಮ ರಹಸ್ಯ, ಕೃಷ್ಣನ ಸಾಯಿಸ್ಲಿಕ್ಕೆ ಮಾಡುವಂತ ಪ್ರಯತ್ನ, ಜೊತೆಗೆ ಅಲ್ಲಿ ಕೃಷ್ಣ ತನ್ನ ಚಾಣಾಕ್ಷತನದಿಂದ ಬಚಾವಾಗುವ ರೀತಿ ಇವೆಲ್ಲವನ್ನ ಈ ನಾಟಕದಲ್ಲಿ ವ್ಯಕ್ತಪಡಿಸಲಾಗುತ್ತೆ. ಮೊದಲನೇ ದೃಶ್ಯದಲ್ಲಿ ಕಂಸನ ನಿರರ್ಥಕ ಪ್ರಯತ್ನ. ಈಗ ದೃಶ್ಯ 1 ಕಂಸನ 100 ಪ್ರಯತ್ನಗಳನ್ನು ಮಾಡಿದ ಕಂಸ ಕೊನೆಯದಾಗಿ ಗೌಪ್ಯ ಸಭೆಯನ್ನ ಮಾಡ್ತಾನ. ಆ ಗೌಪ್ಯ ಸಭೆಯಲ್ಲಿ ಮಂತ್ರಿ, ವೈದ್ಯ ಜೊತೆಗೆ ಶಿಲ್ಪಿ ಒಂದು ಕುತಂತ್ರವನ್ನ ಕೃಷ್ಣನನ್ನ ಕೊಲ್ಲಿಕ್ಕೆ ಮಾಡಿರ್ತಾರ. ಇದರಲ್ಲಿ ಆ ಗೌಪ್ಯ ಸಭೆಯಲ್ಲಿ ಕಂಸನ ರಂಗ ಪ್ರವೇಶವಾಗುತ್ತೆ. ಒಡೆಯರು ಬರ್ತಾ ಇದ್ದಾರೆ. ಯಾರು ಕೊಟ್ಟರು ಈ ಶಕ್ತಿ? ನಮ್ ಗೂಢಚಾರು ಶೋಧನೆ ಮಾಡ್ತಿದ್ದಾರೆ ಒಡೆಯ. ನಮ್ ಗೂಢಚಾರು ಶೋಧನೆ ಮಾಡ್ತಿದ್ದಾರೆ ಒಡೆಯ. ಎಷ್ಟು ದಿನ ಈ ಶೋಧನೆ ಮಾಡೋದು? ಬೆಂಕಿ ಕೈ ಇಟ್ರೆ ತಕ್ಷಣ ಸುಡುತ್ತೆ, ಹಾವು ಕಾಲಿಟ್ರೆ ತಕ್ಷಣ ಕಚ್ಚುತ್ತೆ. ಶೋಧನೆ ಮಾಡ್ತಾ ಇರುತ್ತೆ. ಶೋಧನೆ ನಿಮ್ ಮುಖಕ್ಕೆ ಮಲಾತಿ ಅಂತ ಮಾಹಿತಿ ಸಂಗ್ರಹ ಕೊನೆ ಹಂತಕ್ಕೆ. ಕೊನೆ ಹಂತಕ್ಕೆ? ಯಾರ ಕೊನೆ ಹಂತಕ್ಕೆ? ಕೊನೆ ಹಂತಕ್ಕೆ ಬಂದಿದೆ. ಬರ್ಲಿ ಬಿಡಿ, ಬೇಜಾರು ಮಾಡ್ಕೋಬೇಡಿ ಇವ್ರೆ. ನಾನು ಹೇಳ್ತಲ್ಲ, ಇವರೇ ಒಡೆಯ ಅವರು. ಇವ ಶೈಲಿಕ, ಇವ ನಮಸ್ಕಾರ ಅನ್ನದಾತ. ಇದು ನಿಮ್ಮ ಕೈಯಲ್ಲ, ಇದು ನಿಮ್ಮ ಕಾಲಲ್ಲ, ನಿಮ್ಮ ಎಕ್ಕಡ. ಶಹಬಾಷ್, ಇದು ನನ್ನ ಕಾಲಲ್ಲ, ಎಕ್ಕಡನೂ ಅಲ್ಲ, ನಿಮ್ಮ ಪಾಶ. ಏರ್ಪಾಡೆಲ್ಲ ಆಗಿದೆಯಾ? ಆಗಿದೆ ಒಡೆಯ. ಸಭೆ ಬಂದು ಖುದ್ದು ಪರಾಮರ್ಶಿಸಿದ್ದಾರೆ. ಹೌದು ಒಡೆಯ. ಕ್ರೀಡಾಂಗಣವಿರುವುದು ಒಂದೇ ಹೆಬ್ಬಾಗಿಲು. ಬಾಗಿಲವಾರದ ಕಮಾನಿನ ಮೇಲೆ ಕಿರುಗತ್ತಿ ಅಲಂಕಾರ, ಬಾಗಿಲವಾರದ ಕಮಾನಿನ ಮೇಲೆ ಗಾಜಿನ ರಾಜಗೋಪುರ. ಅದೇನಾದ್ರೂ ತಲೆ ಮೇಲೆ ಬೆತ್ತು ಅಂದ್ರೆ ಶ್ರೀಮದ್ ರಮಾರಮ ಗೋವಿಂದ. ಆದ್ರೆ ಅದು ತಲೆ ಮೇಲೆ ಬೀಳ್ಬೇಕಲ್ಲ. ಬೀಳತ್ತೆ ಬೀಳತ್ತೆ. ಇಡೀ ರಚನೆ ಒಂದ್ ಸಂಕೀಲ್ ಮಾಡ್ತಿದೆ. ಆ ಕಿರಿ ಎಳಬಿಟ್ರೆ ಮುಗೀತು. ಅಪ್ಪ, ಒಳ್ಳೆ ರಾಕ್ಷಸ ಕಂಡ್ರಿ ನೀವು. ಏನ್ ಬುದ್ಧಿ, ಏನ್ ಕತೆ. ಆ ಪ್ರಿಯ ಕವಿ ಕೃಷ್ಣ ದೇವಾಲಯದಲ್ಲಿ ತಾನೇ ಬರ್ಬೇಕು. ಬೇರೆ ದಾರಿನೇ ಇಲ್ಲ ಅಂತೀರಿ. ನನ್ನ ತಲೆ ತಿಂತೀರಿ. ನಿಮಗೆ ತಲೆ ಇದೆ ಏನ್ರಿ? ಸುಮ್ನೆ ಇನ್ನೊಂದು ಬಾಗ್ಲಿ. ಇನ್ನೊಂದು ಬಾಗ್ಲ? ಎಲ್ರೂ ಬರೋ ಬಾಗ್ಲಲ್ಲಿ ನಾನ್ ಬರೋಕ್ಕಾಗುತ್ತಾ ಮತ್ತೆ? ಆದ್ರೆ ಒಡೆಯ, ನಿನ್ನ ಹೊರಡೆ ಒಡೆಯ, ಸರ್ಕಳೆ ಆಚೆ. ಏಯ್, ನೀನ್ ಬಾರಿ ಕಡೆ. ಕೊನೆಯಾಗಬೇಕು.
ಅಥವಾ ವಸುದೇವನ ತರ ಹೊಟ್ಟೆಯಲ್ಲಿ ಹುಟ್ಟಿದ್ರೆ ಏನಾದ್ರೂ ಹೋಲಿಕೆ ಇರಲೇಬೇಕಲ್ಲ. ನನ್ನ ನೋಡಿ, ಈ ಕೈ ಬೆರಳು ಎಲ್ಲಾ ನಮ್ಮ ಅಪ್ಪಂದೆ, ಕೈ ಮಾತ್ರ ನಂದು. ವಸುದೇವ ದೇವಕಿ ಹೋಲಿಕೆಯನ್ನು ಕಾಣಲಿಲ್ಲ, ಆದ್ರೆ ಈ ಕೈ ಮಾತ್ರ ಹೀಗೆ ಕಾಣ್ತು. ಎಲ್ಲ ಇವನ್ನ ಮಕ್ಕಳು ಸೋದರನ ಹೋಲ್ತಾವೇನ್ರಿ? ಕಂಸನ ಗೌಪ್ಯ ಕಾರ್ಯಕ್ರಮ ಸಿದ್ಧವಾಗುತ್ತೆ. ಕೃಷ್ಣ ತನ್ನ ಸೋದರಳಿಯ ಅನ್ನೋದು ಗೊತ್ತಾಗುತ್ತೆ. ಹೀಗಾಗಿ ಕಂಸ ತನ್ನ ತಂಗಿಯ ಹತ್ತಿರ ಮತ್ತು ಭಾವ ವಸುದೇವನ ಹತ್ತಿರ ಈ ವಿಷಯವನ್ನ ಗೌಪ್ಯವಾಗಿಟ್ಟು ಬಹಿರಂಗಪಡಿಸಲಿಕ್ಕೆ ಬರ್ತಾನೆ. ಈ ಎರಡನೇ ದೃಶ್ಯದಲ್ಲಿ ದೇವಕಿ ವಸುದೇವ ಜೈಲಿನಲ್ಲಿ ಇರ್ತಾರ. ಸುಮಾರು 25 ವರ್ಷ ಜೈಲಿನಲ್ಲಿ ಕಾಲ ಕಳೆದಿರ್ತಾರ. ತಂದೆ ತಾಯಿಯರು ತಮ್ಮ ಮಕ್ಕಳು ತಮ್ಮ ಮುಂದೆ ಸಾಯುವ ಸಂಕಟ, ಅಲ್ಲಿ ಕೃಷ್ಣನನ್ನ ಬಚಾವ ಮಾಡಿದ ರೀತಿ, ಮುಂದೆ ಅದನ್ನೇ ಒಂದು ಬಿಲ್ ಹಬ್ಬದ ರೂಪದಲ್ಲಿ ನೆಪದಲ್ಲಿ ಕೃಷ್ಣನನ್ನ ಕೊಲ್ಲುವ ನೆಪ ಎಲ್ಲವೂ ಕೂಡ ಈ ವಿಸ್ತೃತವಾಗ್ತಾ ಹೋಗುತ್ತೆ. ದೃಶ್ಯ 2. ಇಲ್ಲಿ ಕಂಸನ ಕ್ರೂರತೆ, ವಸುದೇವ ಮತ್ತು ದೇವಕಿಯ ಆಲಾಪ. ಮಕ್ಕಳನ್ನ ಆರೈಕೆ ಮಾಡಲಿಲ್ಲ, ನುಡಿ ಕೇಳಲಿಲ್ಲ, ಜೋಗುಳ ಆಡ್ಲಿಲ್ಲ. ನೋಡಿ, ಯಾರೋ ಬಂದ ಹಾಗಿದೆ. ನಿದ್ದೆ ಬಂತ ಅಭಾವ? ಬರ್ದೇ ಏನ್ ಮಾಡತ್ತೆ? ಅರಸನ ಅಂಕೆ ಇಲ್ಲ, ದೆವ್ವದ ಕಾಟ ಇಲ್ಲ. ಬಾ ಕೂತ್ಕೋ. ಶಭಾಷ್ ಭಾವ, ನನ್ನ ಮನೆಯಲ್ಲಿ ನನಗೆ ಉಪಚಾರ. ನನಗಂತೂ ರಾತ್ರಿ ಆಣಿದ್ದೇನೇ ಇಲ್ಲ.
ಕಾರಣೇ ಹಾಗೆ. 10 ಜನರ ಮಧ್ಯೆ ಇದ್ದ ಗೋಲಿ ಏಕಾಂಗಿ ಇದ್ದಾಗ ಅವತ್ತಿದ್ದರು ಮುಚ್ಚದಾರೆ. ಮೊದಲಿನಿಂದಲೂ ಬಲೆ ತಮಾಷೆ ನೀನು. ದೇವಕಿ, ನಿಮ್ಮ ಅಣ್ಣನಿಗೆ ಸ್ವಲ್ಪ ಹಾಲಾದರೂ ಕೊಡು. ಹಾಲ ಕುಡಿಯೋ ನಾವು. ಹಾಲೆಲ್ಲ ಹಿಡ್ಸಲ್ಲ ನಮ್ಗೆ. ಕ್ಷೀರಸಾಗರ ಮಥನದ ಕತೆ ಗೊತ್ತಲ್ಲ ನಿಮ್ಗೆ? ಬೇಡ ದೇವಕಿ, ಹಾಲು ಗೀಲು ಏನೂ ಬೇಡ. ಸ್ವಲ್ಪ ಮಾತಾಡಿ ಹೋಗೋಣ ಅಂತ ಬಂದೆ. ನೀನ್ ಕುಡ್ಲ ಮಾತಾಡ್ ಮಹಾರಾಜ್. ನೋಡ್ದ್ಯಾ ನನ್ ಮೇಲೆ ಇನ್ನೂ ಅಸಮಾಧಾನ. ನನ್ ತಂಗಿ ಮೇಲೆ ನನ್ಗೆ ಪ್ರೀತಿ ಇಲ್ಲ ಅನ್ಕೊಂಡ್ಯಾ? ಸಂಕೋಲೆ ಹಾಕ್ಸಿದೀನಿ ನಿಜ. 100ಕ್ಕೆ 100 ಶುದ್ಧ ಅಪರಂಚಿದು. ಕೊರಳಿಗೆ 3 ಎಳೆ, ಕೈಗೆ 2 ಎಳೆ, ಕಾಲ್ಗೆ 1 ಎಳೆ, ಎಲ್ಲಾ ಚಿನ್ನತೆ. 25 ವರ್ಷ ಆಯ್ತಲ್ಲ ಮಾಡ್ಸಿ. ಸ್ವಲ್ಪ ಆದ್ರೂ ಕಪ್ಪಾಗಿದೆಯಾ? ಅದು ಪ್ರೀತಿ ಅಂದ್ರೆ. ಇರ್ಲಿ ಬಿಡು ಭಾ, ನಿಮ್ಗೊಂದು ವಿಶೇಷ ಸುದ್ದಿ ಹೇಳ್ಬೇಕು. ಇವತ್ತು ಮಥುರಾ ನಗರದಲ್ಲಿ ಧನುರ್ವ್ಯಾಹ ಮಹೋತ್ಸವ. ದೇಶದ ಎಲ್ಲಾ ಕಡೆಯಿಂದಲೂ ಸಾಹಸಿ ಯೋಧರು ಬರ್ತಿದ್ದಾರೆ. ರಾಜನ ಮುಂದೆ ತಮ್ಮ ಶಕ್ತಿ ಪ್ರದರ್ಶಿಸಬೇಕು. ಮಥುರಾ ವೀರ ಪ್ರಶಸ್ತಿ ಗೆಲ್ಲಬೇಕು. ಏನು ಚೋರಿ ಹುಡುಗರು. ಇವತ್ತ ಬಿಲ್ಲು ಹಬ್ಬ. ಯಾಕೆ ನಿಮಗೆ ಗೊತ್ತಿಲ್ಲ? ಅದೃಷ್ಟವಂತರು ನೀವು. ನಿಮ್ಗೆ ಏನು ಗೊತ್ತಾಗಲ್ಲ. ಹೊತ್ತಿಗೆ ಊಟ, ಹೊತ್ತಿಗೆ ನಿದ್ದೆ. ಬಿಸಿಲಲ್ಲಿ ಬೇಯೋ ಹಾಗಿಲ್ಲ, ಮಳೆ ತಯೋ ಹಾಗಿಲ್ಲ. ನಾ ಕೋಣೆನಂತೆ ನಿಮ್ದೇ ಒಂದ್ ಪ್ರಪಂಚ. ಒಂದ್ ನೊಣ ಕೂಡ ಒಳಗ್ ಬರೋ ಹಾಗಿಲ್ಲ, ಒಂದ್ ನೊಣ ಕೂಡ ಹೊರಗೆ ಹೋಗೋ ಹಾಗಿಲ್ಲ. ಆದ್ರೂ ಮುಪ್ಪು ಸೆರೆಮನೆ ಒಳಗೆ ಬಂದೇ ಬಿಟ್ಟು ನೆಮ್ಮದಿ ಸೆರೆಮನೆಯಿಂದ ಹೊರಗೆ. ಆದ್ರೂ ದೇವಕಿ, ಬಂಧನದಲ್ಲಿದ್ದು ನೀವು ಸ್ವತಂತ್ರರು, ನಾವು ಬಯಲಲ್ಲಿದ್ದು ಬಂಧಿಗಳು. ಎಲ್ಲಿ ಹೋದ್ರೂ ಈ ಅಂಗರಕ್ಷಕರ ಪೀಡೆ. ನಿಶ್ಚಿಂತವಾಗಿ ಊಟ ಮಾಡೋ ಹಾಗಿಲ್ಲ, ನಿಶ್ಚಿಂತವಾಗಿ ನಿದ್ದೆ ಮಾಡೋ ಹಾಗಿಲ್ಲ. ಕಣ್ಣು ಮುಚ್ಚಿದರೆ ತಕಪಕ ಕುಣಿತ. ನಾನು ಕೊಂದ ಮಕ್ಕಳು ಕಣ್ಮುಂದೆ ಬರ್ತಾವೆ. 16 ವರ್ಷದ ಹಿಂದೆ ಅದೆಷ್ಟೋ ಮಕ್ಕಳು ಹುಟ್ಟಿದವು ಈ ದೇಶದಲ್ಲಿ. ಎಲ್ಲ ಮಕ್ಕಳನ್ನು ಕೊಲ್ಲಿಸಿದೆ. ದೇವಕಿ ಹೊಟ್ಟೆಯಲ್ಲಿ ಹುಟ್ಟೋ 8ನೇ ಪುತ್ರ, ಅಷ್ಟಮ ಪುತ್ರ ನನ್ನ ಕೊಲ್ಲಬೇಕು. ಆದ್ರೆ ದೇವಕಿ, ನಿನ್ನ 8ನೇ ಮಗು ಪುತ್ರ ಅಲ್ಲ, ಪುತ್ರಿ. ದೇವಕಿ, ಬೆನ್ನಿಗೆ ಬಿದ್ದ ಅಣ್ಣನಿಗಿಂತ ಹೊಟ್ಟೆಯಲ್ಲಿ ಹುಟ್ಟಿದ ಕೂಸು ನಿನಗೆ ದೊಡ್ಡದ? ಹೇಳು ದೇವಕಿ, ಹೇಳು. ನನಗೆ ರಾಜ್ಯ ಬೇಡ, ಕೋಶ ಬೇಡ, ಪಟ್ಟ ಬೇಡ, ಪದವಿ ಬೇಡ. ಎಲ್ಲ ನಿನ್ನ ಗಂಡನಿಗೆ ಕೊಡ್ತೀನಿ. ಹೇಳು ದೇವಕಿ, ಹೇಳು. ನಿಜ ಹೇಳಿದ್ರೆ ನೀನು ನಂಬೋದಿಲ್ಲ. ದೇವಕಿ, ನಾನು ನಂಬ್ತೀನಿ. ಹೇಳು ದೇವಕಿ, ಹೇಳು. ನಿಜ. 9 ತಿಂಗಳು ಇಲ್ಲಿ ಬಚ್ಚಿಟ್ಟಿದ್ದ ಮಗುನ ಮತ್ತೆ ಅದೇ ಮಗಳೇ. ಹೇಳೆ. 16 ವರ್ಷದ ಹಿಂದೆ ಅಷ್ಟಮಿ ರಾತ್ರಿ ಹುಟ್ಟಿದ ಎಲ್ಲ ಮಕ್ಕಳನ್ನು ಕೊಲ್ಲಿಸಿದೆ. ಎಲ್ಲ ಮಕ್ಕಳನ್ನು. ಕೊಲ್ಲಲಿಕ್ಕೆ ಬಂದವರನ್ನೆಲ್ಲ ಅವನೇ ಕೊಂದು ಬಿಟ್ಟ. ಅವನ ಅಪ್ಪ ನಂದ, ನಿನ್ನ ಗಂಡನ ಬಾಲ್ಯ ಸ್ನೇಹಿತ, ಪರಮಾಪ್ತ, ಪ್ರಾಣ ಮಿತ್ರ. ನಿನ್ನ ಮೊದಲನೇ ಹೆಂಡತಿ ರೋಹಿಣಿ, ಅವಳ ಪಿಳ್ಳೆ ಬಲರಾಮ ಅಲ್ಲಿಯೇ ಇರೋದು. ಇದ್ಕೊಳ್ಳಿ, ಅರಮನೆ ಕವಳಕ್ಕೆ ಕತ್ತರಿ ಹಾಕೋಕೆ ಬಂದು ಇದ್ಕೊಳ್ಳಿ ಬಿಡು ಅಂತ ಸುಮ್ಮನೆ ಇದ್ದೆ. ಈಗ ನೋಡಿದ್ರೆ ನೀವೆಲ್ಲ ಸೇರಿ ಏನೋ ಮಸ್ಲತ್ತು ಮಾಡ್ತಾ ಇರೋ ಹಾಗಿದೆ. ಕೃಷ್ಣ ನಿಮ್ ಮಗನೇ ಇರ್ಬೇಕು. ನಿಮ್ ಮಗನೇ ಏನು? ನಿಮ್ ಮಗನೇ ಅವನು. ನನ್ನ ಸೋದರಳಿಯ ಅವನು. ಸುಳ್ಳು.
ಸಾಕಾದನು